ಗಾಡ್ ಪ್ರಾಣಿ ಸಕ್ಕತ್ತು ಸುಸ್ತಾಗೈತೆ. ತಿನ್ಬಿಟ್ಟು ಏನಾದರೂ ಮಲಗಿಬಿಟ್ರೆ ಸಾಕಾಯ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಫುಡ್ ಹುಡ್ಕೊಂಡು ಬಂದಿರೋಂಥ ಪ್ಲೇಸು ಗೋಕುಲಂ ಹತ್ರ. ಇಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ, ಅದು ಫ್ಲೇಮ್ ಬೈಟ್ಸ್ ಅಂತ ಹೇಳಿ. ಇವಾಗ ಎಲ್ಲೋಗ್ತಾ ಇದೆಯೋ ಗೊತ್ತಾ ಪ್ರೀತು? ಗೊತ್ತಿಲ್ಲ ತಾಯಿ. ಇದು 3ನೇ ದಿನ ಫುಡ್ ಹಂಟಿಗೆ. 3ನೇ ದಿನ. ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋದನ್ನ ವಿಜಯನಗರ ಸೆಕೆಂಡ್ ಸ್ಟೇಜು, ಹೆಬ್ಬಾಳು ಹಾಗೆ ಮೇಟ್ಗಳ್ಳಿ. ಎಂತಿದ್ದು ಈ 3 ಏರಿಯಾ ಇವತ್ತು ನನ್ನ ಟಾರ್ಗೆಟ್. ಇವತ್ತು ನನ್ನ ಟಾರ್ಗೆಟ್ ಇರೋದು ಈ 3 ಏರಿಯಾದಲ್ಲಿ ಯಾವ ಸಿಗುತ್ತೆ ನೋಡೋಣ. ನವಿಲ್ಗರಿ ಚೆನ್ನಾಗೈತೆ ಬಿದ್ದು. ನವಿಲೇ ಬಿದ್ದು ರೈಟಿಂಗ್ ಸಿಕ್ಕಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಕರ್ಕೊಂಡು ಹೋಗ್ತಾ ಇರೋದು ಇವನಿಗೆ ಮೇಟ್ಕಳ್ಳಿಗೆ, ಮತ್ತು ಇನ್ನೆಲ್ಲ ಬಿದ್ದು ವಿಜಯನಗರ ಸೆಕೆಂಡ್ ಸ್ಟೇಜು, ಮೇಟ್ಕಳ್ಳಿ, ಹೆಬ್ಬಾಳು. ಇದು ಸ್ವಲ್ಪ ಬ್ಯುಸಿ ಏರಿಯಾ, ಸೊ ಹಾಗಾಗಿ ಅಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲೇನಾದ್ರು ಸಿಗುತ್ತಾ ಅಂತ. ವೆಜ್ಜು ಸಾಮಾನ್ಯ ಸಿಗಲ್ಲ, ನಾನ್ ವೆಜ್ಗಳು ಒಂದೊಂದು ಕಡೆ ಸಿಗುತ್ತವೆ, ಎಲ್ಲೋ ಒಂದು ಕಡೆ ಮೂಲೆನಲ್ಲಿ. ವೆಜ್ ಅಂತೂ ಸಿಗಲ್ಲ, ಅದು ಕಷ್ಟ ಇದೆ. ನಾನು ಈ ಕಡೆ ಹೋಗ್ತಾ ಇಲ್ಲ, ರೈಟ್ ಸೈಡ್ ಹೋಗ್ತಾ ಇಲ್ಲ, ಈ ಕಡೆ ಲೆಫ್ಟ್ ಸೈಡ್ ಇಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಏರಿಯಾ ಸರಿಗಿಲ್ಲ ಅಂತ ಹೇಳಿ ಇಷ್ಟೊತ್ತಲ್ಲಿ ಅಲ್ಲಿ ಹೋಗೋದು ಬೇಡ ಅಂತ ಹಿಂಗೆ ಹೋಗ್ತಾ ಇರೋದು. ಕೆಲವು ಏರಿಯಾಗಳು ಇಷ್ಟೊತ್ತಲ್ಲಿ ಹೋಗಬಾರ್ದು. ಮೇಯ್ನ್ ರೋಡಲ್ಲಿ ಹೋಗೋದು ತೊಂದರೆ ಇಲ್ಲ, ಕಟ್ ರೂಟಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಇದೆ. ಸಾಲದಿಕ್ಕಲ್ಲಿ ಸ್ವಲ್ಪ ಸರಿ ಇಲ್ಲ ಏರಿಯಾ ಅಂತ ಅಂದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀನಿ. ಡೇ ಟೈಮಲ್ಲಿ ಏನು ತೊಂದರೆ ಇಲ್ಲ, ನೈಟ್ ಒಂದು 11:30 ಮೇಲೆ 12 ಗಂಟೆ ಮೇಲೆ ಅಲ್ಲಿ ಸರಿಗಿಲ್ಲ. ಸೊ ಹಾಗಾಗಿ ಈ ರೋಡಲ್ಲಿ ಹೋಗ್ತಾ ಇರೋದು. ಮೊದಲು ನಾನು ಮೆಡಿಕಲ್ ಓಪನ್ ಮಾಡಿದ್ದು ಹೊಸದ್ರಲ್ಲಿ ಪ್ರೀತು, ನಾನು ಹಿಂಗೆ ಓಡಾಡ್ತಾ ಇದ್ದಿದ್ದು. ಆ ಕಡೆ ರೋಡಲ್ಲಿ ಓಡಾಡ್ತಾ ಇರಲಿಲ್ಲ. ನೋಡಲ್ಲಿ ಲೆಫ್ಟಿಗೆ ತೊಗೊಂಡ್ರಲ್ಲ ನೋಡೋರು, ಆ ಕಡೆ ರೋಡಲ್ಲಿ ಚೆನ್ನಾಗುತ್ತೆ, ಅಲ್ಲಿ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಕಷ್ಟ ರೋಡು ಅಂತ ಹೇಳಿ ಈ ಕಡೆ ಓಡಾಡ್ತಾ ಇದ್ದಿದ್ದು. ಇದು ಯಾದವಗಿರಿಗೆ ಟಚ್ ಆಗುತ್ತೆ ಈ ರೋಡು. ಸೊ ಹಾಗಾಗಿ ಯಾದವಗಿರಿ ರೋಡಲ್ಲಿ ನೀವು ಎಷ್ಟೊತ್ತಿನ ರಾತ್ರಿ ಮಧ್ಯರಾತ್ರಿನಲ್ಲಿ ಓಡಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ರೈಲ್ವೆ ಬ್ರಿಡ್ಜ್, ಅಂಡರ್ ಬ್ರಿಡ್ಜ್ ಆ ಕಡೆ ರೋಡಲ್ಲಿ ಹೋಗಬೇಡಿ ದಯವಿಟ್ಟು. ಯಾಕಂದರೆ ಕೆಲವೊಂದೊಂದು ಸರಿ ಅಲ್ಲಿ ಸರಿಗಿಲ್ಲ, ಅನುಭವಗಳು ಸರಿಗಿಲ್ಲ, ಬ್ಯಾಡಾಗಿರುತ್ತೆ. ಆಮೇಲೆ ಕೆಲವು ಕಳ್ಳಕಾಕರು ಸ್ವಲ್ಪ ಜಾಸ್ತಿ ಇದ್ದಾರೆ ಆ ಕಡೆ. ಸೊ ಹಾಗಾಗಿ ಆ ಕಡೆ ಹೋಗೋದಕ್ಕಿಂತ ಬೆಟರಾಗಿ ಈ ಕಡೆ ರೋಡಲ್ಲಿ ಓಡಾಡಿದ್ರೆ ಎಷ್ಟೊತ್ತಿನ ರಾತ್ರಿನಲ್ಲಿ ಏನೂ ತೊಂದರೆ ಇಲ್ಲ. ನಾನು ಒಬ್ಬಳೇ ಲೇಡೀಸು 12-12:30 ಕೂಡ ಹೋಗಿದ್ದೀನಿ, ಇಲ್ಲಿ ಏನೂ ತೊಂದರೆ ಆಗಿಲ್ಲ ಇದುವರೆಗೂ. ಈಗಲೂ ಕೂಡ ಇದೇ ರೋಡಲ್ಲೇ ಹೋಗ್ತಾ ಇದ್ದೀನಿ. ಸೇಫ್ ರೋಡ್ನ ಫಸ್ಟು ಸೆಲೆಕ್ಟ್ ಮಾಡಬೇಕು, ಗೊತ್ತಿಲ್ದಿರೋ ರೋಡಲ್ಲಿ ಹೋಗಬಾರ್ದು. ಇದು ಯಾದವಗಿರಿಗೆ ಟಚ್ ಆಯಿತು. ಪರ್ಫೆಕ್ಟ್. ಇವಾಗ ಫಸ್ಟು ನಿನಗೆ ಪ್ರೀತು ಜಯದೇವ ಆಸ್ಪತ್ರೆ ಎದುರುಗಡೆ ಪ್ರೀತು, ಆಯಿತಾ? ಕುಂಬಾರಕೊಪ್ಲು ಮೇನ್ ಗೇಟ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ನಿನಗೆ ಫಸ್ಟು. ಏನೋ ಪ್ರೀತು, ಅದು ಮೇಟ್ಗಳ್ಳಿ, ಈ ಕುಂಬಾರಕೊಪ್ಲು ಮೇನ್ ಗೇಟು, ಇದಕ್ಕೆ ಜಾಯ್ನ್ ಆಗುತ್ತೆ ಬೃಂದಾವನ್ ಎಕ್ಸ್ಟೆನ್ಷನ್. ಈ 3 ಏರಿಯಾಗೆ ಅದು ಸೆಂಟ್ರ್ ಪಾಯಿಂಟ್, ಅದು ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ಫುಡ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಆದರೆ ನೈಟ್ ಟೈಮು ಸ್ವಲ್ಪ ಪರ್ಟಿಕ್ಯುಲರಾಗಿ ಇಂಥ ಪ್ಲೇಸಲ್ಲೇ ಇರುತ್ತೆ. ಸೊ ಹಾಗಾಗಿ ಕೆಲವು ಪ್ಲೇಸಸ್ಗಳು ಮಾತ್ರ ಪರ್ಟಿಕ್ಯುಲರಾಗಿ ಇಟ್ಟಿರ್ತಾರೆ, ಎಲ್ಲ ಕಡೆ ಸಿಗಲ್ಲ. ಡೇ ಟೈಮಲ್ಲಾದರೆ ಒಂದಲ್ಲ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ನೈಟ್ ಟೈಮಲ್ಲಂತೂ ಭಾರಿ ಕಷ್ಟ ಇದೆ. ಅದು 12 ಗಂಟೆ 12:30 ಮೇಲಂತೂ ತುಂಬ ಕಷ್ಟ ಇದೆ ಫುಡ್ ಸಿಗೋದು. ನಿಂತಿದೆಯಲ್ಲ ಈ ಸೈಡಲ್ಲಿ ಫುಟ್ಪಾತಲ್ಲಿ ಫುಡ್ಗಳು ಜಾಸ್ತಿ ಸಿಗ್ತಾ ಇದ್ವು. ನೋಡಿ ಎಲ್ಲ ಕ್ಲೋಸ್ ಆಗಿದೆ, ಗೊತ್ತಿಲ್ಲ ಪ್ರತಿ ಕ್ಲೋಸ್ ಆಗಿದೆ. ಇದೇ ಜಯದೇವ ನೋಡಿ, ಜಯದೇವದ ಎದುರುಗಡೆ ಮಾತ್ರ ಫುಡ್ ಯಾವಾಗಲೂ ಸಿಗೋದು. ಮೇಟ್ಗಳ್ಳಿ ಮೇನ್ ಗೇಟ್ ಪೊಲೀಸ್ ಸ್ಟೇಷನ್, ಇದು ಮೇಟ್ಗಳ್ಳಿ ಪೊಲೀಸ್ ಸ್ಟೇಷನ್ ಇದೆ. ಈಗ ನಿನ್ನ ಲೆಫ್ಟ್ ಕರ್ಕೊಂಡು ಹೋಗ್ತೀನಿ. ಈಗ ಹೆಬ್ಬಾಳು ನೋಡಿ, ಅದು ಮೇಟ್ಕಳ್ಳಿ ಆರ್ಚು, ಇದು ಹೆಬ್ಬಾಳು ಆರ್ಚು. ನಿಮಗೆ ಜಯದೇವ ಪಕ್ಕದಲ್ಲೇ ನಿಮಗೆ ಕುಂಬಾರಕೊಪ್ಲು ಆರ್ಚ್ ಅಲ್ಲೋಯ್ತು. ನಾನು ಅದನ್ನು ತೋರಿಸೋದನ್ನು ಮರ್ತೆ, ಸಾರಿ. ಜಯದೇವ ಪಕ್ಕದಲ್ಲೇ ಕುಂಬಾರಕೊಪ್ಲು ಆರ್ಚ್ ಅಲ್ಲೂ ಸಿಗುತ್ತೆ. ಅದು ಕುಂಬಾರಕೊಪ್ಲಿಗೆ ಜಾಯ್ನ್ ಆಗುತ್ತೆ, ಇದು ಹೆಬ್ಬಾಳಿಗೆ ಜಾಯ್ನ್ ಆಗುತ್ತೆ. ಇಲ್ಲಿ ಮೇಟ್ಗಳ್ಳಿ, ಈ 3 ಏರಿಯಾಗಳಿಗೂ ಒಂದು 500 ಮೀಟ್ರು ಇಲ್ಲ, ಡಿಸ್ಟೆನ್ಸ್ ತುಂಬ ಕಮ್ಮಿ ಇದೆ. ನೋಡಿ ಇಲ್ಲಿ ಹೆಬ್ಬಾಳು ಫುಲ್ ಸಖತ್ತು ಗಿಜಿ ಅಂತ ಇತ್ತು, ಇಲ್ಲೂ ಕೂಡ ಯಾರೂ ಇಲ್ಲ. ಇಷ್ಟೊತ್ತಲ್ಲಿ ಫುಲ್ಲು ಕ್ಲೋಸ್ ಆಗಿದೆ, ಇಲ್ಲೂ ಏನೂ ಸಿಗಲ್ಲ ಪ್ರೀತು. ಇವತ್ತು ನಾವು ಹೊಸ್ಕಂಡೆ ಮನೆಗೆ ಹೋಗ್ಬೇಕು, 3ನೇ ದಿನ ಸತತವಾಗಿ. ಇವತ್ತು 3 ಏರಿಯಾ ತೋರಿಸೋಣ ಅಂತಲೇ ಬಂದಿರೋದು. ನಾಳೆ ನೋಡೋಣ, ನಾಳೆ ಇನ್ನೂ ಪ್ಲಾನ್ ಮಾಡಿಲ್ಲ, ನಾಳೆ ಪ್ಲಾನ್ ಮಾಡಿದಾಗ ಹೇಳ್ತೀನಿ, ಆಯಿತಾ? ಹೊಸ್ದಾಗಿ ಮಾಡೋದು ಚೆನ್ನಾಗಿದೆ. ಹೆಬ್ಬಾಳು ಸ್ಟಾರ್ಟಿಂಗಿಂದ ಆರ್ಚಿಂದನೂ
ಸರ್ಕಲಲ್ಲಿ ಲೆಫ್ಟಿಗೆ ತಗೋಬೇಕು. ಇದು ಫುಲ್ ಹೆಬ್ಬಾಳು. ಇಲ್ಲೂ ಅಷ್ಟೇ. ಅಯ್ಯೋ ನಾರ ಬೀಳಂಗೂ ಇಲ್ಲ. ಝೂಮ್ ಆಗಿ ತೋರಿಸು. ಅಲ್ಲೇನೋ ಒಂದು 4-5 ಜನ ಬರ್ತಾ ಇದ್ದಾರೋ ಅವ್ರ ಮನೆ ಹತ್ರ ಆಟ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾರು ಇಲ್ಲ. ಹುಡುಗರುಗಳು ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಸೈಕಲೆಲ್ಲ ಬ್ಯಾಗಲ್ಲಿ ಹೋಗ್ತಾ ಇದ್ದಾರೆ. ಒಂದು 3 ಜನ. ಈ ಹೆಬ್ಬಾಳಲ್ಲಿ ಏನಿಲ್ಲ. ಅವತ್ತು ಗಣಪತಿ ತರಕ್ಕೆ ಬಂದಾಗ ಎಷ್ಟು ಬಿಸಿ ಇತ್ತು. ಈ ಏರಿಯಾ ಅಂತೂ ಜಾತ್ರೆ ಇದ್ದಂಗಿರುತ್ತೆ. ಕೆಲವೊಂದೊಂದು ಸರಿ ತುಂಬ ರಶ್ ಇರುತ್ತೆ. ಸಖತ್ತು ಫ್ರೀಯಾಗಿದೆ. ಈಗ ಹೆಬ್ಬಾಳಲ್ಲಿ ಸಿಗಲಿಲ್ಲ ಅಲ್ವಾ. ಈಗ ವಿಜಯನಗರ ಸೆಕೆಂಡ್ ಸ್ಟೇಜು ಇದೆ. ಈ ಸರ್ಕಲ್ ಬಿಟ್ಟರೆ ಸೂರ್ಯ ಬೇಕ್ರಿ ಇದನ್ನ ರೆಡಿ ಆಗಿಲ್ಲ ಆಯಿತಾ. ಸೂರ್ಯ ಬೇಕ್ರಿ ಅಪೋಸಿಟ್ ರೋಡನ್ನೇ ವಿಜಯನಗರ ಸೆಕೆಂಡ್ ಸ್ಟೇಜು. ಇದನ್ನ ರೈಲ್ವೆ ಬಡಾವಣೆ ಅಂತಲೂ ಕೂಡ ಹೇಳ್ತಾರೆ. ಬನ್ನಿ ಇಲ್ಲಿಗೆ ಹೋಗೋಣ. ಸಾಮಾನು ಇಲ್ಲೂ ಸಿಗ್ಬೋದು ಅಂತ ಅನ್ಕೋತೀನಿ. ನೋಡೋಣ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಿಗಲಿಲ್ಲ ಅಂದರೆ ಇದು ಅದೃಷ್ಟ ಚೆನ್ನಾಗಿಲ್ಲ ಅಂದ್ಕೊಳ್ಳೋದು. ಇಲ್ಲ ಅಂದರೆ ಫುಡ್ಡೇ ಇಲ್ಲಿ ಮಾಡಲ್ಲ. ಇಷ್ಟೊತ್ತಲ್ಲಿ ಸಿಗಲ್ಲ ಅಂತ ಇಲ್ಲೆಲ್ಲ ನೋಡಿ. ದೋಸೆ ಪಾಯಿಂಟ್ ಚೆನ್ನಾಗಿರ್ತದೆ. ಮೋಸ್ಟ್ಲಿ 10:30 ತನಕ ಸಿಗುತ್ತೆ ಅನ್ಕೋತೀನಿ. 12 ಗಂಟೆ ಮೇಲೆ ಸಿಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. 11:30 ತನಕ ಏನು ತೊಂದರೆ ಇಲ್ಲ. ಮೈಸೂರಲ್ಲಿ ಕೆಲವು ಏರಿಯಾಗಳಲ್ಲಿ ಸಿಗುತ್ತೆ. ಅದೇ ಫುಟ್ಪಾತಲ್ಲೂ ಅಷ್ಟೇ. ಫುಟ್ಪಾತಲ್ಲೂ ಸಿಗುತ್ತೆ. ಟೈಮಿಗೆ ಹೆಚ್ಚು ಕಮ್ಮಿ 12:45 ಆಯ್ತಾ ಬಂತು. ಇಲ್ಲೂ ಯಾವುದೂ ಇಲ್ವಲ್ಲ ಪ್ರೀತಾ. ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಭಾರಿ ಫುಡ್ಡಂತೂ ಚೀಪ್ ಆ್ಯಂಡ್ ಬೆಸ್ಟ್. ಇಲ್ಲಿ ನಾನ್ ವೆಜ್ಗಳು ಅಷ್ಟೇ ಸಖತ್ತು ಚೀಪ್ ಆ್ಯಂಡ್ ಬೆಸ್ಟ್. ಈ ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಕ್ಯಾಂಟೀನ್ಗಳಲ್ಲೆಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆ. ಇಲ್ಲಿ ಹೋಟೆಲ್ಗಳು ಭಾರಿ ಕಷ್ಟ. ಹೊಸಬ್ರು ಬಂದು ಇಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ತುಂಬ ಕಮ್ಮಿ ರೇಟು ಕೊಡಬೇಕು. ಅದೇ ಹಿಂಸೆ ನೋಡಿ. ಇಲ್ಲೊಂದು ಪೆಟ್ರೋಲ್ ಬಂಕು ಕ್ಲೋಸು. ಈಗ ನಾನು ರೈಟ್ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಯಾವುದೂ ತೆಗ್ದಿಲ್ಲ ಪ್ರೀತು. ನೋಡಲ್ಲಿ ದೋಸೆ ಪಾಯಿಂಟ್ ಇದ್ದಾವೆ. ನಾನ್ ವೆಜ್ಗಳು ಜಾಸ್ತಿ ಈ ಕಡೆ. ಯಾವುದೂ ಇಲ್ಲ ಪ್ರೀತು. ಇನ್ನೆಲ್ಲ ಐತಿ ಈ ಕಡೆ. ನಿಮಗೆ ಪಕ್ಕದ ರೋಡಲ್ಲೂ ಸಿಗಲ್ಲ. ಇಲ್ಲ ಮೇಯ್ನ್ ರೋಡ್ಗಳೇ ಇದು. ಇಲ್ಲೇ ಸಿಗಲ್ಲ. ಇಲ್ಲಿ ನೋಡಿ ಈ ಕಡೆ. ಇಲ್ಲಿ ಪಾರ್ಕ್ ಇದೆಯಲ್ಲ ಈ ಒಳಗಡೆ. ಈ ಪಾರ್ಕ್ ಒಳಗಡೆ ಫುಲ್ ಕತ್ಲೆ. ಇಲ್ಲಂತೂ ಸಖತ್ತು ಸ್ನ್ಯಾಕ್ಸ್ಗಳು ಜಾಸ್ತಿ. ಈ ಕಡೆ ಸ್ನ್ಯಾಕ್ಸ್ಗಳು ಒಂದೂ ಇಲ್ಲ. ಯಾವ್ಯಾವ ಥರ ಸ್ನ್ಯಾಕ್ಸ್ ಬೇಕು ಎಲ್ಲ ಸಿಕ್ಕುತ್ತೆ ಇಲ್ಲಿ. ವೆಜ್ಜು ನಾನ್ ವೆಜ್ ಎಲ್ಲ. ನೋಡಿ ವಿಜಯನಗರ ಸೆಕೆಂಡ್ ಸ್ಟೇಜ್ ಇದು. ಬನ್ನಿ ಹೋಗೋಣ. ಇಲ್ಲೂ ಏನೂ ಸಿಗಲ್ಲ. ಅಂದರೆ ಡೇ ಟೈಮ್ ಇದು ನೈಟ್ ಒಂದು 11 ಗಂಟೆ ತನಕ ಸಿಗ್ಬೋದೇನೋ ಇಲ್ಲಿ. ಇಲ್ಲೆಲ್ಲ ಸ್ನ್ಯಾಕ್ಸ್ಗಳು ಜಾಸ್ತಿ ಸಿಗುತ್ತೆ. ಇವತ್ತಿಲ್ಲ ಅಂದರೆ ಇಷ್ಟೊತ್ತಲ್ಲಿ ಇರಲ್ಲ. ಇಲ್ಲೂ ಸಿಗಲ್ಲ. ಈಗ ಮತ್ತೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಯಾವುದು ಪ್ರೀತಿ ವಿದ್ಯಾವರ್ಧಕ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೂ ಸಿಗಲ್ಲ. ಇಲ್ಲೇ ಇಲ್ಲ ಅಂದಮೇಲೆ ಅಲ್ಲಿ ಇನ್ನೂ ಸಿಗಲ್ಲ. ಈ ಕಡೆ ಎಲ್ಲ ಸಖತ್ತು ಫುಡ್ ಕಾರ್ಟ್ಗಳು ತುಂಬ ಜಾಸ್ತಿ ಇದ್ದಾವೆ. ಸ್ನ್ಯಾಕ್ಸ್ ದೊನ್ನೆ ಬಿರಿಯಾನಿ. ಬಿರಿಯಾನಿಗಳೇ ಜಾಸ್ತಿ ಇಲ್ಲಿ. ಹೈದ್ರಾಬಾದಿ ಬಿರಿಯಾನಿ ಹೌಸು. ದೋಸೆ ಪಾಯಿಂಟು ನೋಡ್ಸಲ್ಲೂ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಪಾಪ ಅವರು ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಓ ಇಲ್ಲೂ ಇಲ್ಲಪ್ಪ. ಲಾಸ್ಟಿಗೆ ಇಲ್ಲೂ ಇಲ್ಲ. ಕ್ಲೋಸ್. ಏನು ಸಿಗ್ಲಿಲ್ಲ. ಇವತ್ತು ಕೂಡ ಏನು ಸಿಗ್ಲಿಲ್ಲ. ನೈಟಲ್ಲಿ ನಾವೊಂದು ನಿನ್ನೆಯಿಂದ ಸುಮಾರು ಏರಿಯಾಗಳನ್ನ ತೋರಿಸಿದ್ವಿ. ನನಗನ್ಸೋ ಪ್ರಕಾರ ಬೇರೆ ಕಡೆನೂ ಏನು ಸಿಗಲ್ಲ ಅನ್ಕೋತೀನಿ. ನಾನ್ ವೆಜ್ಗಳು ಕೆಲವು ಕಡೆ ಅಷ್ಟೇ ಸಿಗುತ್ತೆ ಅನ್ನೋದು ಬಿಟ್ಟರೆ ವೆಜ್ ಅಂತೂ ಸಿಗಲ್ಲ. ದಯವಿಟ್ಟು ಹುಡ್ಕೊಂಡು ಎಲ್ಲೂ ಹೋಗಬೇಡಿ. ವೇಸ್ಟು, ಟೈಮ್ ವೇಸ್ಟು. ಏನೂ ಇಲ್ಲ. ಈಗ ಇದೊಂದು ಸರ್ಕಲಲ್ಲಿ ನಾನು ಜಯಲಕ್ಷ್ಮೀಪುರಮಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತೀನಿ ಅಷ್ಟೇ. ಇಷ್ಟೊತ್ತಲ್ಲಿ ಇಲ್ಲಿ ಏನು ಸಿಗಲ್ಲ ಅಂದ್ಕೊಂಡಿದ್ದೀನಿ. ಸಿಗಲ್ಲ, 100% ಸಿಗಲ್ಲ. ಇದು ಬಿಟ್ಟು ನೆಕ್ಸ್ಟ್ ನಿಮ್ಮನ್ನ ಗೋಕುಲಂ ಹತ್ರ ಕರ್ಕೊಂಡು ಹೋಗ್ತೀನಿ. ಗೋಕುಲಂ ಕೂಡ ನಿಮಗೆ ಗೊತ್ತಿರೋಂಗೆ ಮೈಸೂರಲ್ಲಿ ಒಳ್ಳೆ ಏರಿಯಾ. ಅದು ಒಳ್ಳೆ ರಿಚ್ ಏರಿಯಾ. ಅದು ಜಯಲಕ್ಷ್ಮೀಪುರಮು ಗೋಕುಲಮು ತುಂಬ ರಿಚ್ ಏರಿಯಾ. ಏನೂ ಇಲ್ಲ. ಇದೇ ಮೇಯ್ನ್ ರೋಡ್ ಇಲ್ಲಿಗೆ. ಇಲ್ಲೇನು ಸಿಗ್ತಾಯಿಲ್ಲ. ಏನೂ ಸಿಗಲ್ಲ ಇಷ್ಟೊತ್ತಲ್ಲಿ. ಗೋಕುಲಂ ಸೆಕೆಂಡ್ ಸ್ಟೇಜ್ ಗೋಕುಲಮು ಜಯಲಕ್ಷ್ಮೀಪುರಂ ಎಲ್ಲ ಅಟ್ಯಾಚ್ ಇದೆ ಪ್ರೀತು ಆಯಿತಾ. ಇಲ್ಲೂ ಏನೂ ಇಲ್ಲ ಪ್ರೀತು. ಈಗ ನಾನು ನಿಮಗೆ ಸಮಾಧಾನಕ್ಕೋಸ್ಕರ ರೈಟ್ ಹೋಗಿ ಫುಲ್ ಹೋಗ್ಬಿಟ್ಟು ಈಗ ನಾನು ಕರ್ಕೊಂಡು ಹೋಗ್ತಾ ಇರೋದು ನಿನಗೆ ಎಲ್ಲಿ ಗೊತ್ತಾ? ಗೋಕುಲಮು BMHಗೆ
ಅಟ್ಯಾಚ್ ಆಗುತ್ತೆ, ಜಾಯ್ನ್ ಆಗುತ್ತೆ. ಈ ರೋಡು BMH ಜಾಯ್ನ್ ಆಗುತ್ತೆ. ಗೋಕುಲ ಮೇಯ್ನ್ ರೋಡ್ ಇದು. ಬನ್ನಿ ಇಲ್ಲೂ ಕರ್ಕೊಂಡು ಹೋಗ್ತೀನಿ ನಿಮಗೆ, ಇಲ್ಲೂ ಕೂಡ ತೋರಿಸ್ತೀನಿ. ಇಲ್ಲೂ ಕೂಡ ಏನು ಸಿಗಲ್ಲ ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ಎಲ್ಲರೂ ಸಿಗವಾಗ ತಿನ್ಕೊಂಬಿಡಿ. ಸಿಕ್ಕಿದ ಕಡೆ ನೈಟಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಪರದಾಡಬೇಕಾಗತ್ತೆ, ಅದು ವೇಸ್ಟು. ತಪ್ಪಿದೆ, ಸಖತ್ ತಪ್ಪಿದೆ ಇದು. ಇಲ್ಲಂತೂ ಫುಡ್ ಜಾಸ್ತಿ ಸಿಗುತ್ತೆ, ಇಲ್ಲೂ ಅಷ್ಟೇ. 11 ಗಂಟೆ ತನಕ ಸಿಗ್ಬೋದು, 11-11:30 ತನಕ. 12 ಗಂಟೆ ಮೇಲೆ ಎಲ್ಲೂ ಹೋಗ್ಬಿಡಿ, ಹುಡ್ಕಕ್ಕೆ ಹೋಗ್ಬಿಡಿ. ಈಗ ನಾನು ತೋರಿಸ್ಕೊಟ್ಟಿರೋಂಥ ಇಷ್ಟು ವೀಡಿಯೋಸ್ಗಳಲ್ಲಿ ಯಾವ್ಯಾವ ಏರಿಯಾ ತೋರಿಸಿದ್ದೀನಿ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ನೋಡಿ, ಇವೆಲ್ಲ ರೆಸ್ಟೋರೆಂಟ್ಗಳು ಕೂಡ ಬಾಕಿ. ಸ್ಟಾರ್ ಬಕ್ಸ್ ಕಾಫಿ, ಬರೀ ಜಸ್ಟ್ ಕಾಫಿ. ಇಲ್ಲಿ ಸ್ಟಾರ್ ಬಕ್ಸ್ ನಾನು ಹೋಟೆಲ್ ಅಂದ್ಕೊಂಡೆ, ಅಲ್ಲ, ಕಾಫಿ ಅಷ್ಟೇ. ಇವತ್ತು ನಿಮಗೆ ಮೈಸೂರಿಗೆ ನೆನ್ನೆ ಇವತ್ತು ಮೊನ್ನೆ 3 ದಿನ ಮಹಾರಾಜನ್ ಮಾಡಾಕ್ಬಿಟ್ಟಿದ್ದೀನಿ ಕಣೋ. ನಿಜ ತಾನೇ? ನೋಡಿ, ಲೆಫ್ಟ್ ಅಲ್ಲ, ರೈಟ್ ಅಲ್ಲಿ ಇರುತ್ತೆ ಅನ್ಸುತ್ತೆ. ಈ ಕಡೆ ಇರುತ್ತೆ ಅನ್ಸುತ್ತೆ ನೋಡೋಣ. ಅದೇನೋ ಒಬ್ಬರು ಐತಲ್ಲ, ಯಾವ್ದು ಫ್ಲೇಮ್ ಬೈಟ್ಸ್ ಏನೋ ಸಿಗುತ್ತೆ ಅನ್ಸುತ್ತೆ. ತಡಿ ಆಟ ಬರ್ತದೆ. ಇದು ಎಗ್ ಇಟ್ಟಿದ್ದಾರೆ. ಏನು ಸಿಗುತ್ತೆ ನೋಡೋಣ. ಸ್ಯಾಂಡ್ವಿಚ್ ಕೊಡ್ಬಿಟ್ಟು ಇವತ್ತು ಮಂಡೇ, ಸೊ ಹಾಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ. ವೆಜ್ಜು ಇದಾ, ಪನ್ನೀರು, ಇದೆಲ್ಲ ರೋಲ್ಗಳು ಪಿತ್ತು. ತಿಂತೀಯ ನೀನು? ಏನಾದ್ರು ತೊಗೊಂಡು ತಿನ್ನೋ ನೀನು. ನೀನು ತಿಂತೀಯಲ್ಲ, ಏನು ಬೇಕಿಲ್ಲ. ಶವರ್ಮಾ ಪಿತ್ತು, ವೆಜ್ ಶವರ್ಮಾ ಬೇಕಾ? ತಿರುಗ್ಸು. ಇಷ್ಟೇ ವೆಜ್ಜಲ್ಲಿರೋದು ಇಷ್ಟೇ. ಈ ಐಟಮಲ್ಲಿ ನೋಡಿ ನಿಮ್ಗೆ ಏನು ಬೇಕು ಅಂತ ನೋಡು. ಪನ್ನೀರ್ ಬೇಕಾ? ಆಯಿತಾ, ಇದು ವೆಜ್ ಬೇಕಾ? ಇದು ಪನ್ನೀರೇನೆ. ಇದು ಪನ್ನೀರ್ ತಂದೂರಿ. ಇದು ಪನ್ನೀರು ಪೆರಿ ತಗೊಳ್ಳೋದ ಇಬ್ರು? ನಾನು ತಿನ್ನಲ್ಲ ಪ್ರೀತು, ನಾನು ನಿಜ ತಿನ್ನಲ್ಲ. ನೀನು ತಿನ್ನೋ ಬೇಕಾ? ಕೊಡಿ, ಪನ್ನೀರ್ ತಂದೂರಿ ಕೊಡಿ. ಇದು ಪಾರ್ಸಲ್ ಅಲ್ಲ, ಇಲ್ಲೇ. ವೆಜ್ ಫ್ರೈಡ್ ರೈಸ್ ಏನು ಸಿಗಲ್ಲ ಅಲ್ಲ? ಟೈಮಿಂಗ್ಸ್ ಎಷ್ಟೋ ತನಕ ಇರ್ತೀರಾ? ಹಾಂ, ಕ್ಲೋಸ್ ಆಯ್ತಾ? ಕ್ಲೋಸಿಂಗ್ ಟೈಮಾ? ಪಾರ್ಸಲೇ. My name is Ankur. ಅಂಕೋಲ್. ನಾರ್ತ್ ಸೈಡಾ? ಅಸ್ಸಾಂ. ಸರಿ. ಒಳ್ಳೆ ವೆದರ್ ಅಲ್ಲ ಅಸ್ಸಾಂ ಅಲ್ಲ? ಟೀ ಪರವಾಗಿಲ್ಲ, ಅಷ್ಟು ಮಾತಾಡಿದ್ರೆ ಪರವಾಗಿಲ್ಲ. ಅಟ್ಲೀಸ್ಟ್ ಟ್ರೈ ಮಾಡ್ತೀರಲ್ಲ, ಅರ್ಥ ಮಾಡ್ಕೊಳಕ್ಕೆ ಅಷ್ಟು ಚೆನ್ನಾಗಿದೆ. ವೆಜ್ ಪನ್ನೀರ್, ವೆಜ್ ಪನ್ನೀರ್. ಪಾಸ್ತಾ ಸಾರಿ. This is my channel. Subscribe karo. Thank you. 3.554K. ಲಾಸ್ಟಿಗೆ ಇಲ್ಲೊಂದು ಕಡೆ ಸಿಕ್ತು. ಇದು ಪರ್ಟಿಕ್ಯುಲರ್ ಏರಿಯಾ ನೇಮ್ ಗೊತ್ತಾ ನಿಮಗೆ? ಪರ್ಟಿಕ್ಯುಲರ್ ಅಡ್ರೆಸ್ ಪಂಚವಟಿ ಸರ್ಕಲ್. ಹಾಂ, ಗೋಕುಲಂ ತಾನೆ? ಗೋಕುಲಂ ಮೇನ್ ರೋಡ್ ಇದೆ ತಾನೆ? ಹೌದು. ಪಂಚವಟಿ ಸರ್ಕಲ್ ಹತ್ರ ರೈಟಿಗೆ ಬರುತ್ತೆ. ಫ್ಲೇಮ್ ಬೈಟ್ಸ್ ಅಂತ ಹೋಟೆಲ್ ನಿಯರ್ ಅಲ್ಲಿ. ಹೋಟೆಲ್ ಯಾವ್ದಿಲ್ಲ, 24 hours. ಮಿಡ್ನೈಟ್ ಅಲ್ಲಿ ಎಲ್ಲೂ ಸಿಗಲ್ಲ. मिडनाइट कहीं नहीं मिलेगा, अभी नहीं मिलेगा. ನಾವು ಅದನ್ನೇ ಸರ್ಚ್ ಮಾಡ್ತಾ ಇದೀವಿ. ನೈಟ್ ಅಲ್ಲಿ ಎಲ್ಲೆಲ್ಲಿ ಫುಡ್ ಸಿಗುತ್ತೆ ಅಂತ ಹೇಳಿ ಅದನ್ನೇ ಬ್ಲಾಗ್ ಮಾಡ್ತಾ ಇದೀವಿ. 11:30 SMS सब जगह क्लोज करता है. 11:30 ಒಳಗಡೆ ಎಲ್ಲ ಕಡೆ ಫುಡ್ ಸಿಗುತ್ತೆ. 11:30 ಮೇಲೆ 12 ಆಗಿಬಿಟ್ರೆ ಎಲ್ಲೂ ಫುಡ್ ಸಿಗಲ್ಲ, ರೇರ್. ಆದರೆ ನಾನ್ ವೆಜ್ ಸಿಗುತ್ತೆ, ವೆಜ್ ಸಿಗ್ತಲ್ಲ. ನಮಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಅವ್ರು ಅಸ್ಸಾಮು, ನಾವು ಕರ್ನಾಟಕ. ಆದರೂ ಪಾಪ ಅಲ್ಲಿಂದ ಬಂದು ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಲ್ಲ. ಇವತ್ತು ನಾವು ಫುಡ್ ಹುಡ್ಕೊಂಡು ಬಂದಿರೋಂಥ ಪ್ಲೇಸು ಗೋಕುಲಂ ಹತ್ರ. ಇಲ್ಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ, ಅದು ಫ್ಲೇಮ್ ಬೈಟ್ಸ್ ಅಂತ ಹೇಳಿ. ಊಟ ಏನೂ ಸಿಗಲಿಲ್ಲ, ಸಿಕ್ಕಿರೋದೇ ಶವರ್ಮ. ಸೊ ಹಾಗಾಗಿ ಅವನಿಗೆ ಪನ್ನೀರ್ ತಂದೂರಿ ಶವರ್ಮ ಕೊಡಿಸ್ತಾ ಇದ್ದೀನಿ. ನಾನೇನು ತಿನ್ನಲ್ಲ, ಸೊ ಹಾಗಾಗಿ ಮನೆಗೂ ಊಟ ಮಾಡ್ತೀನಿ. ಎಲ್ಲೂ ಸಿಕ್ಕಲಿಲ್ಲ, ಲಾಸ್ಟಲ್ಲಿ ಇದು ಒಂದೇ ಕಡೆ ಸಿಕ್ಕಿರೋದು.
ಬನ್ನಿ ಅವನು ಕೊಡ್ಸೋಣ. ಹ್ಞೂ ರೆಡಿ ಆಯ್ತು. ಓಕೆ ಥ್ಯಾಂಕ್ ಯು. ತಗೋಪಿತ ಇದು ನನ್ನ ಮಗನಿಗೆ ಶವರ್ಮ ಅವನಿಗಿಷ್ಟ ಫೇವ್ರೇಟ್. ತಿನ್ನಿ ನಿನ್ನ ಫೇವ್ರೇಟ್ ಅಲ್ಲ ಪ್ರೀತ? ಚಿಕನ್ದಾಗಿರು ಇನ್ನೂ ಇಷ್ಟ ಆಗೋದು ನಿನಗೆ. ಇವತ್ತು ಸೋಮವಾರ ವೆಜ್ ಕೊಡಿಸಿರೋದು. ಪನ್ನೀರ್ ಹೆಂಗಿದೆ ಪ್ರೀತ ಟೇಸ್ಟು? ಲೈಟ್ ಆಫ್ ಆಯಿತು. ತಿನ್ನು. ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ, ಅವರು ಶಾಪ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಪಾಪ ಪ್ರಿಪೇರ್ ಮಾಡಿ ಕೊಟ್ಟರು ಪಾಪ ನಮಗೆ ಲಾಸ್ಟಲ್ಲಿ. ಈಗ ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ ಶಾಪ್ನ. ನಾವು ಹೊರಡ್ತೀವಿ ತಿಂದಮೇಲೆ. ಬಾಯಿಗೆಲ್ಲ ನೋಡಿ ಹೆಂಗೆ ಮಾಡ್ಕೋತವ್ರು. ತಿನ್ನು ಸಿಗ್ದಂಗೆ ತಿನ್ನು, ನಿಮ್ಗೆ ಇಷ್ಟ ಬಂದಂಗೆ. ಅದು ಹಾಗೆ ಆಗುತ್ತೆ. ದಪ್ಪನೇ ಇದೆ ಪ್ರೀತು ಅಲ್ವಾ? ದಪ್ಪನೇ ಇದೆ. ಹುಷಾರು ಬೀಳಿಸ್ಬಿಟ್ಟಿಯಾ. ನಿಧಾನಕ್ಕೆ ತಿನ್ನು. ಒಂದು ಕಡೆಯಿಂದ ನೀಟಾಗಿ ತಿನ್ನಪ್ಪಿ. ನೋಡಲ್ಲಿ ಅಲ್ಲಿ ಟಿಶ್ಯೂ ಎತ್ಕೊಂಬೋಗು ಪ್ರೀತು. ಹೋಗು ಟಿಶ್ಯೂ ಎತ್ಕೋ. ಏನಿಲ್ಲ. ಯಾಕೆ ಓಕೆ ಒದ್ದಾಡ್ತಾನೆ. ನಾನೇ ಹೋಗ್ಬೇಕಂತದ್ದು. ಮಯೋನೀಸ್ ಜಾಸ್ತಿ ಹಾಕಿದಾರಂತೆ, ಅದಕ್ಕೋಸ್ಕರ ಟೇಸ್ಟು ತುಂಬ ಚೆನ್ನಾಗಿದಂತೆ. ರಿವ್ಯೂ ಕೊಡ್ತಾ ಇದ್ದೆ ನನ್ನ ಮಗ. ಚೆನ್ನಾಯ್ತಾ ಪ್ರೀತು? ತುಂಬ ಚೆನ್ನಾಯ್ತಾ ಟೇಸ್ಟು? ತುಂಬ ಚೆನ್ನಾಯ್ತಾ? ನಾರ್ಮಲ್ ಆಗೈತಾ? ಅವರೇಜ್ ಆಗೈತಾ ಪ್ರೀತು? ಚೆನ್ನಾಯ್ತಾ? ಎಷ್ಟು ಕೊಡ್ತೀಯಾ 10ಗೆ? 7.5. ಓ 2.5 ಏನಕ್ಕೆ ಕೊಡ್ತಾ ಇಲ್ಲ? ಚೆನ್ನಾಗಿದ್ದಕ್ಕೆ ಹೇಳ್ತೀನಿ. ಸರಿ ತಿನ್ನು. ವರ್ತಿದೆ 119 119 ಬರ್ತಿದೆ ಅಂತ ತೊಂದರೆ ಇಲ್ಲ. ಒಂದು ತಿಂದರೆ ಹೊಟ್ಟೆ ತುಂಬ ಬಿಡುತ್ತಾ ಅಂತ ಪ್ರೀತ? ಹೌದಾ? ಅಷ್ಟಕ್ಕೆ ಸುಸ್ತಾದ? ಅರ್ಧಕ್ಕೇನೆ ತಿನ್ನು. ಫುಡ್ಡು ತುಂಬ ಚೆನ್ನಾಗಿದೆ ಅಂತ ಆಯಿತಾ? ಪಾಪ ಕೆಲಸ ಮುಗಿಸ್ಕೊಂಡು ಹೊರಟಿದ್ದಾರೆ ಅವರು. ಬಾಯ್. ಇನ್ನೊಂದು ಬೇಕಾ ಪ್ರೀತ? ಸಾಕಲ್ವಾ? ನೋಡಿ ನೆನ್ನೆ ಇದೇ ಥರ ಫುಡ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆ ಕಡೆ ಎಲ್ಲ ಏರಿಯಾಗಳಲ್ಲಿ ಸರ್ಚ್ ಮಾಡೋಣ, ಎಲ್ಲೆಲ್ಲಿ ಸಿಗುತ್ತೆ, ಜನಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು NR ಮಹಲಾಗಿ ಹೋಗಿದ್ದು. ನೋಡಿದ್ರೆ ಯಪ್ಪ ನಾವು ಹೋಗಿ ಫುಡ್ ಕೇಳ್ತಿದ್ದಂಗೆ ಫುಡ್ ಆರ್ಡ್ರ್ ಮಾಡಿದ್ರು. ಕೊಡಿ ಅಂತಲೂ ಹೇಳಿ 2 ಪಾರ್ಸಲ್ ಅಂತಲೂ ಹೇಳ್ತಾಯಪ್ಪ. ಆಮೇಲೆ ತಕ್ಷಣಕ್ಕೆ ನಾವು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಏನಾಯ್ತು ಅನ್ನೋ ಗೊತ್ತಿಲ್ಲ, ಲಾಕೆ ಮಾಡಿಬಿಟ್ರು. ನೋಡಿ ಇವರೆಲ್ಲ ಹೊರ್ಗಡೆ ರಾಜ್ಯದಿಂದ ಬಂದು ಮಾಡ್ತಾ ಇರೋದು. ಫುಡ್ಡು ಹೆಂಗೆ ಇರಲಿ ಅಟ್ಲೀಸ್ಟ್ ಹೊಟ್ಟೆ ತುಂಬಬೇಕು ನೈಟಲ್ಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಈಗ ಮನೆಯಲ್ಲಿ ಎಲ್ಲರೂ ಪರ್ಫೆಕ್ಟಾಗಿ ಎಲ್ಲರೂ ಒಂದೇ ಥರ ಮಾಡಿಬಿಡಲ್ಲ. ಹೊರಗಡೆ ಹೋದಾಗ ಹಸ್ಕೊಂಡು ಹೋಗೋದ್ರ ಬದಲು ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಪ್ಲೇಸ್ ಏನಾದ್ರು ಸಿಗುತ್ತಾ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇಷ್ಟೊತ್ತಲ್ಲೇ ಅದು ನೋಡಿ 1 ಗಂಟೆ 1:30 ರಾತ್ರಿ ಅಂದೇ ನಾವು ಲೇಡೀಸ್ ಆಗಿ ಒಂದು ಕಡೆ ಹೋಗಿ ವೀಡಿಯೋಗಳನ್ನ ಮಾಡ್ತೀವಿ. ಯಾಕಂದರೆ ಜನಗಳಿಗೂ ಹೆಲ್ಪ್ ಆಗಬೇಕು, ಜನಗಳಿಂದ ನಮಗೂ ಹೆಲ್ಪ್ ಆಗುತ್ತೆ, ನಮ್ಮಿಂದ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಹೋಗಿ ಅಲ್ಲಿ ವೀಡಿಯೋ ಮಾಡಿದ್ವಿ. ಬಟ್ ನಮ್ಗೊಂದು ಸ್ವಲ್ಪನೂ ಸಪೋರ್ಟ್ ಕೊಡಲಿಲ್ಲ. ನೋಡಿ ಪಾಪ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದು ಅಸ್ಸಾಮಿಂದ ಬಂದು ಪಾಪ ಹುಡುಗರುಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಕನ್ನಡ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರೈ ಮಾಡ್ತಾರೆ, ನಾವೇನು ಹೇಳ್ತಾ ಇದ್ದೀವಿ ಅನ್ನೋದನ್ನು ಕ್ಯಾಚ್ ಮಾಡ್ತಾರೆ. ನೋಡಿ ನಮ್ಮವ್ರಿಗೂ ಅವ್ರಿಗೂ ಇರೋ ವ್ಯತ್ಯಾಸ. ಎಲ್ಲರೂ ಹಂಗೆ ಅಂತ ಹೇಳೋಕ್ಕೆ ಹೋಗಲ್ಲ, ಬಟ್ ಆದರೆ ಕೆಲವ್ರು ಹಂಗಿದ್ದಾರೆ. 100ರಲ್ಲಿ 1% ಹಂಗಿರ್ಬೋದು. ಫಸ್ಟು ಲಾಗ್ ಮಾಡೋಕ್ಕೆ ಹೋಗಿದ್ದು ಫಸ್ಟ್ ಹ್ಯಾಂಗ್ ಮಾಡಿಬಿಟ್ರು, ಅದು ಬೇಜಾರಾಯಿತು. ಇವತ್ತು ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಬ್ರಿಗೂ ಹೊಟ್ಟೆ ತುಂಬ ಅಷ್ಟು ಇದೆ ಒಟ್ಟಿನಲ್ಲಿ. ಈ ರೀತಿ ನಾವು ಹೇಳೋದಕ್ಕೆ ಹೋಗಿದ್ವಿ ಹೊರತು ಯಾರು ಹೊಟ್ಟೆ ಮೇಲೂ ಕಲ್ಲಾಕೋದಕ್ಕೆ ಆಗಲಿ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಆಗಲಿ ನಾವು ಹೋಗಿರಲಿಲ್ಲ. ಅವರು ತಪ್ಪಾಗಿ ತಿಳ್ಕೊಂಡ್ರು ಅನಿಸುತ್ತೆ ಪಾಪ. ಒಳ್ಳೇದಾಗಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಅದೇನು ಅಂದ್ಕೊಂಡ್ರು ಅಂತ ಗೊತ್ತಿಲ್ಲ, ಬಟ್ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಬಂದಿರೋರಿಗೆ ಅನ್ನ ಹಾಕೋದನ್ನ ಫಸ್ಟು ನೋಡಿ, ಆಮೇಲೆ ನೋಡೋಣ. ಅವ್ರೇನಾರು ಆ ಥರ ವೀಡಿಯೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಹೇಳಿ, ತೊಂದರೆ ಇಲ್ಲ. ನಾವು ಚೆನ್ನಾಗಿ ಮಾಡಿದ್ರೆ, ಒಂದು ಒಳ್ಳೆ ರುಚಿ ಕೊಟ್ಟರೆ, ಶುಚಿಯಾಗಿದ್ದರೆ ಎಲ್ಲಿಂದನಾದರೂ ಬಂದೇ ಬರ್ತಾರೆ ಜನ. ಅದಕ್ಕೆ ಎದುರೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ಈಗ ಇವಂದು ತಿಂದಾಯಿತು ಆಯ್ತಲ್ಲಪ್ಪಿ, ತಿಂದು ಬಾಯಿ ಒರೆಸ್ಕೊಂಡ. ನೆಕ್ಸ್ಟ್ ಇವಾಗ ನಾನು ನಿಮ್ಮ ಹತ್ರ ಹೆಚ್ಚು ಕಮ್ಮಿ BMH ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೋಡಲ್ಲೇ ಅಲ್ಲೇನಾರು ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಅದು ಕ್ಲೋಸ್ ಆಯ್ತು. ಈಗ ಇವ್ನು ತಿನ್ನೋಷ್ಟರಲ್ಲೇ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅವರು. ಈಗ ಹಂಟಿಂಗು ಮತ್ತೆ ಫುಡ್ ಹಂಟಿಂಗು, ವೆಜ್ ಫುಡ್ಡು ನನಗೇನಾದ್ರು ಸಿಗುತ್ತಾ ಅಂತ ಹುಡ್ಕೋಕೆ ಹೋಗ್ತೀನಿ. 100ಗೆ 100% ಸಿಗಲ್ಲ, ನೋಡೋಣ. ಆದರೂ ಒಂದ್ಸರಿ ನಿಮಗೋಸ್ಕರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇದು ನಿಮಗೋಸ್ಕರನೇ ಮಾಡ್ತಾ ಇರೋ ವಿಡಿಯೋ. ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ BMH ಹತ್ರ ಹೋಗ್ತಾ ಇದ್ದೀನಿ. ಮಾಲೆ ಕ್ಲೋಸ್ ಏನೂ ಇಲ್ಲ.
ಇದು ಕೂಡ ಫುಡ್ ಸಖತ್ತು ಇಡ್ತಾರೆ ಇಲ್ಲಿ. ಫುಟ್ಪಾತಲ್ಲೆಲ್ಲ ಒಂದು ಇಲ್ಲ. ಹೋಗೋಣ. ಮೇನ್ ರೋಡ್ ಇದೇನೆ. ಮೇನ್ ರೋಡ್ ಇದೆ. ರಿಂಗ್ ರೋಡ್ ಅಲ್ಲ ಪ್ರೀತು, ಮೇನ್ ರೋಡು. ರಿಂಗ್ ರೋಡ್ ಜಾಗ ಆಯ್ತು. ಕರೆಕ್ಟಾಗಿ ಹೇಳು. ಇದು ಹುಣಸೂರು ಮೇನ್ ರೋಡು. ಏನು ಸಿಕ್ಕಿಲ್ಲ ನನಗೆ, ಅವನೊಬ್ಬನು ಸಿಕ್ತಷ್ಟೇ. ತುಂಬ ಚಳಿ ಬೇರೆ ಇದೆ ಸದ್ಯ. ಮಳೆ ಇಲ್ಲ ಪುಣ್ಯಕ್ಕೆ, ರೈನ್ ಕೋಟ್ ಎಲ್ಲ ಇಟ್ಕೊಂಡಿರೋದು. ಮಳೆ ಇಲ್ಲ, ಸಖತ್ತು ಚಳಿ ಇದೆ. ಹಾಗಾಗಿ ಜರ್ಕಿನ್ ಹಾಕೊಂಡ್ ಬಂದಿರೋದು. ಬನ್ನಿ ಈಗ ಹೋಗ್ತಾ ಇದ್ದೀನಿ. ಈ ರೋಡಲ್ಲೂ ಅಷ್ಟೇ ಡಾಮಿನೋಸ್ ನೋಡಲ್ಲಿ ಪ್ರೀತು. ಡಾಮಿನೋಸ್ ಎಲ್ಲ ಫುಲ್ ಕ್ಲೋಸು, ಹೆಚ್ಚು ಕಮ್ಮಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅವರು. ಸಖತ್ತು ಬಿಸಿ ಏರಿಯಾ ಇದು ಕೂಡ ನೋಡಿಲಿ. ಹೇಳಿದ್ದು ಅವಾಗಲೇ ಹೋಗೋಣ ಅಂತ. ಇದು ಸಖತ್ ಬಿಸಿ ಏರಿಯಾ. ಹೋಟೆಲ್ಗಳು ಇದೆ ಇಲ್ಲೂ, ಎಲ್ಲ ಕ್ಲೋಸ್ ಆಗಿದೆ. ಇಲ್ಲೂ ಕೂಡ ಇಲ್ಲೂ ಇಲ್ಲ. ಮನೆ ಕಡೆ ಹೋಗ್ತಾ ಇದ್ದೀವಿ. ಫುಡ್ ಹಂಟಿಂಗಲ್ಲಿ 3ನೇ ದಿನ ಮತ್ತೆ ನಾವು ಏನು ಸಿಗ್ತೇನೆ ಹೋಗ್ತಾ ಇದ್ದೀವಿ. ಆದರೆ ಅವನಿಗೆ ಸಿಕ್ತು, ಶವರ್ಮ ಸಿಕ್ತು. ಅದು ಊಟದ ಲೆಕ್ಕ ಬರಲ್ಲ, ಸ್ನ್ಯಾಕ್ಸ್ ಲೆಕ್ಕ ಬರುತ್ತೆ. ಬಟ್ ಆದರೂ ತೊಂದರೆ ಇಲ್ಲ, ಹೊಟ್ಟೆ ತುಂಬೋದಕ್ಕೆ ಒಂದು ಫುಡ್ ಅಂತ ಸಿಕ್ಕಿದ್ರೆ ಸಾಕು. ನಿಮ್ಗೇನಾದ್ರು ಫುಡ್ ಬೇಕು ಅಂದರೆ ಈಗ ನನ್ನ ಮಗನ ಕರ್ಕೊಂಡೋಗಿದ್ನಲ್ಲ ಆ ಡ್ರೆಸ್ ಕೂಡ ನೀವು ಹೋಗ್ಬೋದು. ಯಾಕಂದರೆ ಅಲ್ಲಿ 12ರಿಂದ 12:30 ತನಕನೂ ಫುಡ್ ಸಿಗುತ್ತಂತೆ. ಕೆಲವೊಂದೊಂದ್ಸರಿ 1 ಗಂಟೆ ತನಕನೂ ಓಪನ್ ಇರುತ್ತಂತೆ. ನಾನು ಯಾಕಂದರೆ ಪರ್ಟಿಕ್ಯುಲರಾಗಿ ಟೈಮಿಂಗ್ಸ್ನ ಹೇಳ್ತಾ ಇದ್ದೀನಿ. ಕೆಲವು ವ್ಲಾಗರ್ಗಳೇನು ಮಾಡ್ತಾರೆ, ಸುಮ್ಮನೆ ಟೈಮಿಂಗ್ಸ್ನ ವೇರಿ ಮಾಡ್ತಾರೆ, ಕರೆಕ್ಟಾಗಿ ಹೇಳಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು 12ರಿಂದ 12:30 ತನಕ, ಇಲ್ಲಾಂದರೆ 1 ಗಂಟೆ, ಲಾಸ್ಟ್ 1 ಗಂಟೆ ಅಂತೆ. ಅಲ್ಲಿ ಹೋಗಿ ಬೇಕಾದ್ರೆ ನೀವು ಏನೋ ಸಿಂಪಲ್ಲಾಗಿ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇರೋಂಥ ಫುಡ್ಗಳನ್ನ ಬೇಕಾದ್ರೆ ತಿನ್ಬೋದು. ಅಲ್ಲಿ ವೆಜ್ಜು ಕೂಡ ಇರುತ್ತೆ, ನಾನ್ ವೆಜ್ಜು ಕೂಡ ಇರುತ್ತೆ. ಅದು ನಿಮಗೆ ಸಂಬಂಧಪಟ್ಟಿದ್ದು, ನೀವು ಯಾವುದನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು. ಆದರೆ ಫುಡ್ ಅಂತೂ ತುಂಬ ಚೆನ್ನಾಗಿದೆ ಅಂತೆ. ಹೇಳ್ಬೇಕಂದ್ರೆ ಶವರ್ಮ ತುಂಬ ಚೆನ್ನಾಗಿದೆ ಅಂತೆ. ಒಳ್ಳೆ ಟೇಸ್ಟ್ ಇದೆ, ಕ್ವಾಂಟಿಟಿನೂ ಕೂಡ ಚೆನ್ನಾಗಿದೆ. ರೇಟು ಅಷ್ಟೇ ತುಂಬ ಜಾಸ್ತಿನೇ ಏನಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ನೋಡಿ ನವಿಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೈಟಿಂಗ್ಸ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಕ್ಕತ್ತಾಗೈತಲ್ವ? ಕರೆಕ್ಟಾಗಿ 1:30ಕ್ಕೆ ಬಂದಿದ್ದೀವಿ ಮನೆಗೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ವ್ಲಾಗು ನಾನು ನನ್ನ ಮಗ ಸಖತ್ತು ಸಪೋರ್ಟ್ ಮಾಡ್ತಾ ಇದ್ದಾನೆ. ಪಾಪ 3 ದಿನದಿಂದ ಪ್ರಿಯಾ ಚಳಿನಲ್ಲಿ ಬರ್ತಾ ಇಟ್ಕೊಂಡ ಹೊಟ್ಟೆ ನಾಳೆ ನಾನು ಜಾಯಿನ್ ಆಯ್ತೇ ನೈಟಲ್ಲಿ ಬರ್ತೀಯಾ? ನಾಳೆ ಎಲ್ಲಿ ನನಗೂ ಫುಡ್ ಹುಡುಕಿ ಸಾಕೈತೆ ನಮ್ಗೆ ಅನ್ಸೋ ಪ್ರಕಾರ. ನೈಟಲ್ಲಿ ನೆಲ್ಲೂ ಸಿಗಲ್ಲ ಪ್ರಿಯ, ಸಿಗೋದೇನಿದ್ರು ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ಒಂದು ಕಡೆ ಓಪನ್ ಐತಮ್ಮ, ನಂಗೆ ಗೊತ್ತಿಲ್ಲ. ನಾನ್ ವೆಜ್ ಮಾತ್ರ, ವೆಜ್ ಎಲ್ಲೂ ಇಲ್ಲ. ಬೇಕಾದ್ರೆ ಸರ್ಚ್ ಮಾಡಿ. 2 o'clock ತನಕನೂ ಒಂದು ಓಪನ್ ಐತೆ, ನಾನು ಕರ್ಕೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಮಗಳು ನಾಳೆ ಅವಳು ಕರ್ಕೊಂಡು ಹೋಗ್ತಾನಂತೆ. ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅವಳಿಗೆ ಬಿಟ್ಟು ಹೋಗ್ತಾ ಇದ್ದಿದ್ದು. ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಗ ಸತತವಾಗಿ 3 ದಿನ ನನ್ನ ಜೊತೆ ಹೆಲ್ಪ್ ಮಾಡಿ ನನಗೆ ಸಪೋರ್ಟಾಗಿ ನಿಂತಿದ್ದ. ಈಗ ನನ್ನ ಮಗಳು ನಾಳೆಯಿಂದ ಬರ್ತಾಳಂತೆ. ನೋಡೋಣ. ಮೈಸೂರಲ್ಲಿ ಫುಡ್ ಹಂಟರ್ ಗಾಡ್ ಪ್ರಾಮಿಸು. ಕತ್ತು ಸುಸ್ತಾ ಇರುತ್ತೆ, ತಿನ್ಬಿಟ್ಟು ಏನಾದರೂ ಮಲಗಿಬಿಟ್ರೆ ಸಾಕಾಯ್ತು. ಹೊಟ್ಟೆ ಬೇರೆ ಸಿತೈತೆ, ಸುತ್ತಿರೋದಕ್ಕೂ ಚಳಿಗೋದಕ್ಕೂ ಊಟ ಮಾಡಿ ಮಲ್ಕೋತೀನಿ. ಓಕೆ ಫ್ರೆಂಡ್ಸ್, ನಾನು ನನ್ನ ಮಗ ಮಾಡಿರೋ ವ್ಲಾಗು ಜೊತೆಗೆ ನನ್ನ ಮಗಳು ಪಾಪ ಕಾಯ್ತಾ ಇದ್ದಾಳೆ, ಅವಳಿಗೂ ಸೇರಿಸಿನೇ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನಾವು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.